Hey, hi, namaste. Welcome to my YouTube channel. Myself Shivanand Darshan Kaur. Norset 7 All India Rank 4.6K. This video will be available in Kannada language only. ಎಸ್ ಹೌದು, ಈ ವಿಡಿಯೋದಲ್ಲಿ ನಾವು MSc ನರ್ಸಿಂಗ್ ಗೌರ್ಮೆಂಟ್ ಸೀಟ್ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು ಯಾವಾಗ MSc ಗೌರ್ಮೆಂಟ್ ಸೀಟ್ ಸ್ಟಾರ್ಟ್ ಆಕ್ಕವ ಅಂತ. ಎಸ್, ನಾವು ಅವ್ರಿಗೆ ಹೇಳ್ಬೋದು ಈಗ ಯುವರ್ ವೇಟ್ ಈಸ್ ಓವರ್ ಅಂತ. ಓಕೆ, ನೀವು ಇಲ್ಲಿ ನೋಡ್ಬೋದು, ನಾನು ಡಿಸ್ಪ್ಲೇ ಮಾಡಿದ್ದೀನಿ. ನಿನ್ನೆನೇ KA ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. MSc ನರ್ಸಿಂಗ್ ಗೋರ್ಮೆಂಟಲ್ಲಿ ಹೇಗೆ ಮಾಡೋದು, ಯಾವ ಥರ ಇದೆ, ಇದೇನು ಪ್ರೊಸೆಸ್ಸು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೇನು, ಯಾವಾಗ ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋ ಡೇಟ್ ಯಾವಾಗ, ಎಂಡಿಂಗ್ ಡೇಟ್ ಯಾವಾಗ, ಮತ್ತು ಕಂಪ್ಲೀಟ್ ಪ್ರೊಸೆಸ್ ಇದೇನೈತಿ ಒನ್ ಬೈ ನೋಡ್ಕೊತ ಹೋಗೋಣ. ಓಕೆ, ಮೊದಲನೇದಾಗಿ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಯಾವಾಗ ಅಂತ ನೋಡ್ಬೋದು. ಎಸ್, ನಾನು ಮಾರ್ಕ್ ಕೂಡ ಮಾಡ್ತೀನಿ. ನೀವಿಲ್ಲಿ ನೋಡ್ಬೋದು 29/11/2024 ಆ್ಯಂಡ್ ಎಂಡ್ಸ್ ವಿತ್ 2/12/2024. ಅಂದರೆ ಇವತ್ತು 3 o'clock ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನೀವು ಓಪನ್ ಮಾಡ್ಕೋಬೋದು KA ವೆಬ್ಸೈಟಲ್ಲಿ ಹೋಗಿ, ಅಲ್ಲಿ ನಿಮಗೆ ಲಿಂಕು ಕೂಡ ಸಿಗುತ್ತೆ. ಅಲ್ಲಿ ಹೋಗಿ ಓಪನ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ಫಿಲ್ ಮಾಡಿರಿ. ಯಾಕಂದರೆ ಓನ್ಲಿ 4 days, 4 ದಿನ ಅಷ್ಟೇ ಕೊಟ್ಟಿದ್ದಾರೆ ಅವರು. ನೀವು ಜಲ್ದಿ ನಿಮ್ಮ ಅಪ್ಲಿಕೇಶನ್ ಫಿಲ್ ಮಾಡ್ಕೋಬೋದು. ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ BSc ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿರಬೇಕು. ಇದಾದಮೇಲೆ ಇನ್ನೊಂದು ಹ್ಯಾಂಡ್ಗೆ ಬಂದರೆ ಪೋಸ್ಟ್ BSc ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು ಅವ್ರದ್ದು. ಇವರೆಲ್ಲ ಎಲಿಜಿಬಲ್ ಆಗ್ತಾರೆ, ನೀವು ಅಪ್ಲಿಕೇಶನ್ ಫಿಲ್ ಮಾಡ್ಕೋಬೋದು. ಇನ್ನು ಕಂಪ್ಲೀಟ್ ಪ್ರೊಸೆಸ್ ಹೇಗೆ ಅಂತ ಹೇಳ್ಬೋದಂದರೆ, ಫಸ್ಟ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕು. ಒಂದು 2 to 3 days ಒಳಗೆ ನಿಮ್ಮದೇನು ಮೆರಿಟ್ ಲಿಸ್ಟ್ ಅನ್ನೋದಿರತ್ತಲ್ಲ, ಅದನ್ನು ರ್ಯಾಂಕ್ ಮುಖಾಂತರ ಬಿಡ್ತಾರೆ ಅವರು. ಇದನ್ನು ರ್ಯಾಂಕ್ ಹೆಂಗೆ ಮಾಡ್ತಾರಪ್ಪ ಅಂದರೆ, ನೀವು ಡಿಗ್ರಿ ಟೈಮಲ್ಲಿ ಅಂದರೆ BSc ನರ್ಸಿಂಗ್ ಕಲಿಯುವಾಗ ನಿಮ್ಮದು ಇಯರ್ಲಿ ರಿಸಲ್ಟ್ ಬರುತ್ತಲ್ಲ, ಆ ರಿಸಲ್ಟ್ ಕೂಡಿಸಿ ಒಂದು ಅಗ್ರಿಗೇಟ್ ಅಂತೇಳಿ ಮಾಡ್ತಾರೆ. ಆ ಅಗ್ರಿಗೇಟ್ ಥ್ರೂ ನಿಮ್ಮದು ರ್ಯಾಂಕ್ ಲಿಸ್ಟ್ ಬಿಡ್ತಾರೆ. ಅದಾದಮೇಲೆ ಸೆಕೆಂಡ್ ಪ್ರೊಸೆಸ್ ಅಗ್ರಿಗೇಟ್ ಬಿಟ್ಟು ರ್ಯಾಂಕ್ ಲಿಸ್ಟ್ ಏನು ಬಿಡ್ತಾರಲ್ಲ, ಅದಾದಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದು ಪ್ರೊಸೆಸ್ ಇಡ್ತಾನೆ. ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮಗೊಂದು ಕೋಡ್ ವರ್ಡ್ ಕೊಡ್ತಾನೆ. ಆ ಕೋಡ್ ವರ್ಡ್ ತೊಗೊಂಡು ನೀವು ಪ್ರಿಯಾರಿಟಿ ಕಾಲೇಜಸ್ ಎಲ್ಲ ಫಿಲ್ ಮಾಡ್ಕೋಬೋದು. ಅಂದರೆ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ ಅದಕ್ಕೆ. ಆಪ್ಷನ್ ಎಂಟ್ರಿ ನೀವು ಮಾಡ್ಕೋಬೋದು. ಮತ್ತು ನಿಮ್ಗೆ ಸ್ಪೆಷಾಲಿಟಿ ಯಾವುದಂತನೂ ನೀವು ಅದ್ರೊಳಗೆ ಚೂಸ್ ಮಾಡ್ಬೋದು. ಇದಾದಮೇಲೆ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಅಂತ ಬಿಡ್ತಾರೆ, ಆಮೇಲೆ ಸೆಕೆಂಡ್ ರೌಂಡ್ ರಿಸಲ್ಟ್, ಹೀಗೆಲ್ಲ ರೌಂಡ್ಸ್ ವೈಸ್ ಎಲ್ಲ ರಿಸಲ್ಟ್ ಬಿಡ್ತಾರೆ. ಈ ರಿಸಲ್ಟ್ ಆದಮೇಲೆ ನಿಮ್ಮ ಕಂಪ್ಲೀಟ್ ಪ್ಲೇಸ್ಮೆಂಟ್ ಯಾವ ಕಾಲೇಜ್ ನಿಮ್ಗೆ ಸಿಕ್ಕಿದೆ, ಯಾವ ಕಾಲೇಜಿಲ್ಲ, ಇದೆಲ್ಲನೂ ಕಂಪ್ಲೀಟ್ ಡೀಟೇಲ್ಡ್. ಇದಿಷ್ಟು MSc ನರ್ಸಿಂಗ್ ಗೌರ್ಮೆಂಟ್ ಸೀಟ್ ಬಗ್ಗೆ. ಮತ್ತು ಯಾವಾಗಲೂ ನೀವು ಚೆಕ್ ಮಾಡ್ಕೊತಾನೆ ಇರ್ಬೋದು, ಯಾಕಂದರೆ ಭಾಳ ಟೈಮ್ ಕಮ್ಮಿ ಐತಿ ಈ ವರ್ಷ. ಲಾಸ್ಟ್ ಇಯರೆಲ್ಲ ಇಷ್ಟೊತ್ತಿಗೆ ಪೂರ ಕಂಪ್ಲೀಟ್ ಪ್ರೊಸೆಸ್ ಮುಗಿದು ಹೋಗಿರ್ತಿತ್ತು. ಈಗ ಈ ವರ್ಷ ಯಾಕೋ ಡಿಲೇ ಆಗೈತೆ ಸ್ವಲ್ಪ, ಅದರ ಸಲಂದ. ಬಟ್ ಡಿಲೇ ಆಗೈತಿ, ಬಟ್ ಸ್ಪೀಡ್ ಪ್ರೊಸೆಸ್ ಆಕೈತೆ. ಯಾಕಂದರೆ ಜನವರಿ ಫೆಬ್ರವರಿ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿರ್ತೈತೆ MScದ. ಅದಕ್ಕೆ ಜನವರಿ ಅನ್ನೋ ಒಳಗೆ ಎಲ್ಲ ಪ್ರೊಸೆಸ್ನು ಕಂಪ್ಲೀಟ್ ಮಾಡ್ತಾರೆ ಇವರು. ನೀವು ಅಪ್ಡೇಟ್ ಇರಿ KA ವೆಬ್ಸೈಟ್ ಡೈಲಿ. ಯಾರ್ಯಾರು ಅಪ್ಲಿಕೇಶನ್ ಹಾಕಿದಿರಲ್ಲ, ಡೈಲಿ KA ವೆಬ್ಸೈಟನ್ನು ನೋಡ್ಕೊತಿರ್ಬೇಕು ನೀವು. ಅದರೊಳಗೆ ಏನು ಅಪ್ಡೇಟ್ ಇದ್ರೂ ಬಿಡ್ತಾರೆ. ಸೊ ಇನ್ ಕೇಸ್ ಅಪ್ಡೇಟ್ ಬಿಟ್ಟರು ನಾನು ಮತ್ತೆ ವಿಡಿಯೋ ಮಾಡ್ತೀನಿ, ಮತ್ತೆ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಬೇಕಾದರೆ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು, ಲೈಕ್ ಮಾಡಿರಿ ಮತ್ತು ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.